ಬಿಜೆಪಿ ಮತ್ತು RSSನ ಸಂಘರ್ಷದ ಮೊದಲ ಸೂಚನೆ ಕಂಡುಬಂದದ್ದು 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾದ ಸಮಯದಲ್ಲಿ. ಅವರು ಜಸ್ವಂತ್ ಸಿಂಗ್ ಅವರನ್ನು ಹಣಕಾಸು ಸಚಿವರನ್ನಾಗಿ ಮಾಡಬೇಕೆನ್ನುವ ಉದ್ದೇಶ ಇಟ್ಟುಕೊಂಡಿದ್ದರು. RSS ಅದನ್ನು ವಿರೋಧಿಸಿ ಯಶವಂತ್ ಸಿನ್ಹಾ ಅವರ ಹೆಸರನ್ನು ಸೂಚಿಸಿತ್ತು. ಕೊನೆಗೆ ಅವರು ಅದನ್ನು ಒಪ್ಪಬೇಕಾಯಿತು. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅತ್ಯಂತ ಬೀಭತ್ಸ ಮತ್ತು ಹೇಯಕರವಾದ ಘಟನೆಗಳೆಂದರೆ ಗೋಧ್ರಾ ಹತ್ಯಾಕಾಂಡ ಮತ್ತು ನಂತರದ ಗುಜರಾತ್ ಗಲಭೆ. ಆ ಸಂದರ್ಭದಲ್ಲಿ RSS ಮಾತನಾಡಬೇಕಿತ್ತು. ಆಗಲೇ ಬುದ್ಧಿ ಹೇಳಿದರೆ, ಇಲ್ಲವೇ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ದರೆ ಇಂದು ಅವರನ್ನು ಅಹಂಕಾರಿ, ಸರ್ವಾಧಿಕಾರಿ ಎಂದು ದೂಷಿಸುವ ಅಗತ್ಯ ಇರುತ್ತಿರಲಿಲ್ಲ. ಮೋದಿಯವರಿಗಿಂತ ಮೊದಲು ಅವರದ್ದೇ ಸಮಕಾಲೀನರಾದ RSS ಪ್ರಚಾರಕ ಸಂಜಯ್ ಜೋಶಿ ಗುಜರಾತಿನ ಜವಾಬ್ದಾರಿ ಹೊತ್ತಿದ್ದರು. ಮೋದಿಯವರು ಮುಖ್ಯಮಂತ್ರಿ ಆದ ನಂತರ ಜೋಶಿಯವರ ಮೇಲೆ ಲೈಂಗಿಕ ಹಗರಣದ CD ಹೊರಗೆ ಬಂತು. ಅವರನ್ನು ಅವಮಾನಕಾರಿಯಾಗಿ ಹೊರದಬ್ಬಲಾಯಿತು. ಕೊನೆಗೆ ಆ CDಯ ಫೇಕ್ ಎಂದು ತನಿಖೆಯಲ್ಲಿ ಗೊತ್ತಾಯಿತು. ಇದರ ಹಿಂದೆ ಇದ್ದ ರೂವಾರಿ ಯಾರೆಂದು ಗೊತ್ತಿದ್ದರೂ RSS ತನ್ನ ಬದ್ಧ ಒಬ್ಬ ಕಾರ್ಯಕರ್ತರ ಬೆಂಬಲಕ್ಕೆ ನಿಲ್ಲದೆ ಬಾಯಿ ಮುಚ್ಚಿಕೊಂಡಿತ್ತು. ಮೋದಿಯವರನ್ನು ಹಣಿಯಲು ಅವಕಾಶಕ್ಕಾಗಿ ಕಾಯುತ್ತಿದ್ದ RSSಗೆ ಚುನಾವಣಾ ಫಲಿತಾಂಶ ಹೊರವಾಗಿ ಬಂದಿದೆ. ಇನ್ನು ನರೇಂದ್ರ ಮೋದಿಯವರ ಯುಗ ಮುಗಿದಿದೆ. ಇನ್ನು ನರೇಂದ್ರ ಮೋದಿಯವರಿಗೆ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವ ಸಾಮರ್ಥ್ಯ ಇಲ್ಲವೇ ವಯಸ್ಸು ಇರುವುದಿಲ್ಲ ಎನ್ನುವುದು RSS ನಾಯಕರಿಗೆ ಖಚಿತವಾಗಿ ಗೊತ್ತಾಗಿದೆ. ನಮಸ್ಕಾರ, ಸಂಪಾದಕ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ಕೆಲವು ದಿನಗಳ ಹಿಂದೆ ಸಂಘದ ತರಬೇತಿ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರನ್ನು ಉದ್ದೇಶಿಸಿ ಆಡಿದ ಮಾತುಗಳು ದೇಶವ್ಯಾಪಿ ಚರ್ಚೆಯನ್ನು ಹುಟ್ಟುಹಾಕಿದೆ. ಸಾಮಾನ್ಯವಾಗಿ ಸರಸಂಘ ಚಾಲಕರು ವಿಜಯದಶಮಿಯ ದಿನ ನಾಗಪುರದಲ್ಲಿ ಮಾಡುವ ಭಾಷಣದಲ್ಲಿ ಸಂಘ ನೀಡುವ ಸಂದೇಶ, ಎಚ್ಚರಿಕೆ, ಬುದ್ಧಿವಾದಗಳು ಸೇರಿರುತ್ತವೆ. ಆದರೆ ಈ ಬಾರಿ ಆಶ್ಚರ್ಯವೆಂಬಂತೆ ಲೋಕಸಭಾ ಚುನಾವಣಾ ಫಲಿತಾಂಶದ ನಂತರದ ಸಮಯವನ್ನು ಅವರು ಆರಿಸಿಕೊಂಡಿದ್ದಾರೆ. ತಮ್ಮ ಮಾತಿಗೆ ಆಯ್ಕೆ ಮಾಡಿದ ವಸ್ತು ಮತ್ತು ಗುರಿಯಾಗಿಸಿಕೊಂಡ ವ್ಯಕ್ತಿಯ ಕಾರಣದಿಂದಾಗಿ ಇದು ಸಂಚಲನವನ್ನು ಉಂಟು ಮಾಡಿದೆ. RSS ಸಂಘಟನೆಯ ಇತಿಹಾಸವನ್ನು ಗಮನಿಸುತ್ತಾ ಬಂದವರಿಗೆ ಈ ಚರ್ಚೆ ಇಲ್ಲವೇ ಸಂಘರ್ಷದಲ್ಲಿ ಹೊಸದೇನನ್ನು ಕಾಣಲಿಕ್ಕೆ ಸಿಗುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣ, ತನ್ನನ್ನು ರಾಜಕೀಯೇತರ ಮತ್ತು ಸಾಂಸ್ಕೃತಿಕ ಸಂಘಟನೆ ಎಂದು ಹೇಳಿಕೊಳ್ಳುವ RSSಗೆ ರಾಜಕೀಯ ಕ್ಷೇತ್ರದ ಬಗ್ಗೆ ಈಗಲೂ ಸ್ಪಷ್ಟವಾದ ನಿಲುವಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಇರುವ ಸಂಬಂಧ ಏನು ಎನ್ನುವ ಬಗ್ಗೆಯೂ ಸ್ಪಷ್ಟತೆ ಇಲ್ಲ. ಸಂಘಕ್ಕೆ ರಾಜಕೀಯ ಉದ್ದೇಶ ಇಲ್ಲ. ಇದು ಶುದ್ಧವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬದ್ಧವಾದ ಸಂಸ್ಥೆ ಎಂದು RSSನ ಸಂವಿಧಾನ ಹೇಳಿದೆ, ಅದರ ಪರಿಚ್ಛೇದ 4ರಲ್ಲಿ. ಆದರೆ ಸದಸ್ಯರು ರಾಜಕೀಯ ಪಕ್ಷ ಸೇರುವುದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಮುಂದೊಂದು ದಿನ ನಾವೇ ರಾಜಕೀಯ ಪಕ್ಷವಾಗಿ ಪರಿವರ್ತನೆಗೊಳ್ಳಲು ಸ್ವತಂತ್ರವಾಗಿದೆ ಎಂಬ ಅಂಶವೂ ಈ ಸಂವಿಧಾನದಲ್ಲಿದೆ. ಪ್ಯಾರಾ 18 ಮತ್ತು 19ರಲ್ಲಿ ಇದನ್ನು ಕಾಣ್ಬೋದು. ಈ ಅಸ್ಪಷ್ಟತೆ ಇಲ್ಲವೇ ದ್ವಂದ್ವ RSS ಹುಟ್ಟಿನಿಂದಲೇ ಇದೆ. RSSಗಿಂತ 10 ವರ್ಷ ಮೊದಲು ಸ್ಥಾಪನೆಗೊಂಡ ಹಿಂದೂ ಮಹಾಸಭಾ ತನ್ನ ರಾಜಕೀಯ ಆಸಕ್ತಿಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿತ್ತು. 1930ರಲ್ಲಿಯೇ ಚುನಾವಣೆಯಲ್ಲಿ ಸ್ಪರ್ಧಿಸಿತ್ತು. ಆದರೆ 1925ರಲ್ಲಿ ಸ್ಥಾಪನೆಗೊಂಡ RSS ಎಂದೂ ನೇರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿಲ್ಲ. ಮಾತ್ರವಲ್ಲ, ಅದರ ಸರಸಂಘ ಚಾಲಕರು, ಪ್ರಮುಖ ನಾಯಕರು ಯಾವತ್ತೂ ಕೂಡ ಚುನಾವಣಾ ಪ್ರಚಾರವನ್ನು ನೇರವಾಗಿ ಮಾಡಿಲ್ಲ. RSS ರಾಜಕೀಯದಿಂದ ದೂರ ಇರಬೇಕು ಎನ್ನುವುದು RSSನ ಸಂಸ್ಥಾಪಕರಾದ MS ಗೋಲ್ವಾಲ್ಕರ್ ಮತ್ತು ಹೆಗಡೆವಾರ್ ಅವರ ಅಭಿಪ್ರಾಯವಾಗಿತ್ತಂತೆ. ಇದಕ್ಕಾಗಿ ಅವರು ರಾಜಕೀಯ ಅಂಗವನ್ನು ಸ್ಥಾಪನೆ ಮಾಡಿರಲಿಲ್ಲ. ಆದರೆ 1951ರಲ್ಲಿ ಜನಸಂಘ ಸ್ಥಾಪನೆಯಾದ ನಂತರ ಈ ನಿಲುವು ಸಡಿಲಗೊಂಡರೂ ಒಂದು ಅಂತರವನ್ನು ಅದು ಉಳಿಸಿಕೊಂಡು ಬಂದಿತ್ತು. ಇದು ಕಾಲಕಾಲಕ್ಕೆ ಈ ನಿಲುವಿನಲ್ಲಿ ಬದಲಾವಣೆಯೂ ಆಗಿತ್ತು. 1987ರಲ್ಲಿ ಲಾಲ್ ಕೃಷ್ಣ ಅದ್ವಾನಿಯವರು ಪಕ್ಷದ ಅಧ್ಯಕ್ಷರಾದ ನಂತರ RSS BJPಯಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸ್ತಾ ಬಂದಿದೆ. BJP ಮತ್ತು RSSನ ಸಂಘರ್ಷದ ಮೊದಲ ಸೂಚನೆ ಕಂಡುಬಂದದ್ದು 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾದ ಸಮಯದಲ್ಲಿ. ಅವರು ಜಸ್ವಂತ್ ಸಿಂಗ್ ಅವರನ್ನು ಹಣಕಾಸು ಸಚಿವರನ್ನಾಗಿ ಮಾಡಬೇಕೆನ್ನುವ ಉದ್ದೇಶ ಇಟ್ಟುಕೊಂಡಿದ್ದರು. RSS ಅದನ್ನು ವಿರೋಧಿಸಿ ಯಶವಂತ್ ಸಿನ್ಹಾ ಅವರ ಹೆಸರನ್ನು ಸೂಚಿಸಿತ್ತು. ಕೊನೆಗೆ ಅವರು ಅದನ್ನು ಒಪ್ಪಬೇಕಾಯಿತು. ವಾಜಪೇಯಿ ಪ್ರಧಾನಿಯಾಗಿದ್ದ ಕಾಲದಲ್ಲಿ RSS ಈ ಗುಣಗಾಟವನ್ನು ಮುಂದುವರಿಸಿಕೊಂಡೇ ಇತ್ತು. ಪ್ರತಿ ಬಾರಿ ಸಂಪುಟದ ಪುನರ್ರಚನೆ ಇಲ್ಲವೇ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವ ಮೊದಲು ಸರ್ಕಾರದ ಪ್ರತಿನಿಧಿಗಳು ದೆಹಲಿಯ ಜಂಡೇವಾಲಾದಲ್ಲಿರುವ RSS ಕಚೇರಿಗೆ ಹೋಗಿ ಅನುಮೋದನೆಯನ್ನು ಪಡೆದುಕೊಂಡು ಬರಬೇಕಾಗಿತ್ತು. ಕೊನೆಯ ದಿನಗಳಲ್ಲಿ ಆಗಿನ RSS ಸರಸಂಘ ಚಾಲಕರಾಗಿದ್ದ KS ಸುದರ್ಶನ್, ಇವರು ನಮ್ಮ ಮಂಡ್ಯದ ಕುಪ್ಪಳ್ಳಿಯವರು, ಅವರು ವಾಜಪೇಯಿ ವಿರುದ್ಧ ವೈಯಕ್ತಿಕ ರೂಪದ ದಾಳಿಯನ್ನು ಕೂಡ ನಡೆಸಿದರು. ಪ್ರಧಾನಿ ಕಾರ್ಯಾಲಯವನ್ನು ವಾಜಪೇಯಿ ಅವರ ಅಳಿಯ ರಂಜನ್ ಭಟ್ಟಾಚಾರ್ಯ
ಮತ್ತು ಆಂತರಿಕ ಭದ್ರತಾ ಸಲಹೆಗಾರ ಬ್ರಜೇಶ್ ಮಿಶ್ರಾ ನಡೆಸಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದರು. 2004ರಲ್ಲಿ ಬಿಜೆಪಿ ಅಧಿಕಾರ ಕಳೆದುಕೊಂಡ ನಂತರ ಸುದರ್ಶನ್ ಅವರು ವಾಜಪೇಯಿ ಮತ್ತು ಅಡ್ವಾಣಿ ವಿರುದ್ಧದ ದಾಳಿಯನ್ನು ಇನ್ನಷ್ಟು ತೀವ್ರಗೊಳಿಸಿದ್ದರು. 2007ರಲ್ಲಿ NDTVನಲ್ಲಿ ಶೇಖರ್ ಗುಪ್ತಾ ನಡೆಸಿಕೊಡುವ ವಾಕ್ ದಿ ಟಾಕ್ ಕಾರ್ಯಕ್ರಮದಲ್ಲಿ ಸುದರ್ಶನ್ ಅವರು ಮಾತನಾಡುತ್ತಾ ವಾಜಪೇಯಿ ಮತ್ತು ಅಡ್ವಾಣಿ ಇಬ್ಬರು ನಿವೃತ್ತರಾಗಿ ಯುವಕರಿಗೆ ಅವಕಾಶ ಮಾಡಿಕೊಡಬೇಕೆಂದು ನೇರವಾಗಿ ಸಲಹೆ ನೀಡಿದ್ದು ವಿವಾದವಾಗಿತ್ತು. ಅದರಿಂದ BJP ಮತ್ತು RSS ನಡುವಿನ ಮಾತಿನ ಸಂಘರ್ಷ ಈಗಿನದ್ದು ಇದೇನು ಹೊಸತಲ್ಲ. ಇದು ಯಾವಾಗಲೂ ಈ ಎರಡು ಸಂಘಟನೆಗಳ ನಡುವೆ ನಡ್ಕೊಂಡೇ ಬಂದಿತ್ತು. ಆದರೆ ಈಗಿನ RSS ಸರಸಂಘ ಚಾಲಕರು ಇದನ್ನು ಮಾತನಾಡೋದು ಆಶ್ಚರ್ಯ ಯಾಕೆಂತಂದರೆ, ಹಿಂದೆ ಮಾತನಾಡದಿದ್ದ ಸರಸಂಘ ಚಾಲಕರು ಹೀಗೆ ಯಾಕೆ ಮಾತಾಡಿದರು ಅಂತ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅತ್ಯಂತ ಬೀಭತ್ಸ ಮತ್ತು ಹೇಯಕರವಾದ ಘಟನೆಗಳೆಂದರೆ ಗೋಧ್ರಾ ಹತ್ಯಾಕಾಂಡ ಮತ್ತು ನಂತರದ ಗುಜರಾತ್ ಗಲಭೆ. ಇದರಲ್ಲಿ ಸುಮಾರು 2,000 ಮಂದಿ ಪ್ರಾಣ ಕಳೆದುಕೊಂಡರೆಂಬುದು ಅಧಿಕೃತ ಲೆಕ್ಕ, ಅನಧಿಕೃತ ಇನ್ನೂ ಹೆಚ್ಚಿದೆ. ಆ ಕಾಲದಲ್ಲಿ ಅಮೆರಿಕ ಪ್ರವಾಸಕ್ಕೆ ಹೊರಟು ನಿಂತಿದ್ದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರು ಯಾವ ಮುಖ ಹೊತ್ತು ವಿದೇಶಕ್ಕೆ ಹೋಗಲಿ ಎಂದು ಕಸಿವಿಸಿ ಮಾಡಿಕೊಂಡಿದ್ದರು. ಗಲಭೆಯಲ್ಲಿ ಸಾವಿರಾರು ಜನರ ಹತ್ಯೆ ನಡೆಯುತ್ತಿದ್ದಾಗ ಸರ್ಕಾರ ಮೂಕ ಪ್ರೇಕ್ಷಕನಂತಿತ್ತು ಎನ್ನುವ ಆರೋಪವನ್ನು ಗಮನಿಸಿದ ಪ್ರಧಾನಿ ಮೋದಿಯವರಿಗೆ ರಾಜಧರ್ಮ ಪಾಲಿಸುವಂತೆ ಎಚ್ಚರಿಕೆಯನ್ನು ನೀಡಿದರು. ಮೋದಿಯವರ ಪದಚ್ಯುತಿಗೆ ಅವರು ಸಿದ್ಧವಾಗಿದ್ದರು. ತಕ್ಷಣ ಅದ್ವಾಣಿಯವರು ಮಧ್ಯಪ್ರವೇಶಿಸಿ ಈ ಕ್ರಮವನ್ನು ತಡೆದರು. ಅದ್ವಾಣಿಯವರ ಹಿಂದಿದ್ದ ಕಾಣದ ಕೈ ಯಾರು ಎನ್ನುವುದು ಎಲ್ಲರಿಗೂ ಗೊತ್ತು. ಆ ಸಂದರ್ಭದಲ್ಲಿ RSS ಮಾತನಾಡಬೇಕಿತ್ತು. ಆಗಲೇ ಬುದ್ಧಿ ಹೇಳಿದರೆ, ಇಲ್ಲವೇ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ದರೆ ಇಂದು ಅವರನ್ನು ಅಹಂಕಾರಿ, ಸರ್ವಾಧಿಕಾರಿ ಎಂದು ದೂಷಿಸುವ ಅಗತ್ಯ ಇರುತ್ತಿರಲಿಲ್ಲ. ಎರಡನೇದಾಗಿ, ನರೇಂದ್ರ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿ ಆದ ಕೂಡಲೇ ಮಾಡಿದ ಮೊದಲ ಕೆಲಸ ತನ್ನ ರಾಜಕೀಯ ಪ್ರತಿಸ್ಪರ್ಧಿಗಳನ್ನು ಒಬ್ಬೊಬ್ಬರನ್ನಾಗಿ ಮುಗಿಸಿದ್ದು ಮತ್ತು BJP ಸೇರಿದಂತೆ ಸಂಘ ಪರಿವಾರದ ಎಲ್ಲ ಘಟಕಗಳನ್ನು ಮೋದಿಮಯ ಮಾಡಿದ್ದು. ಮೋದಿಯವರ ಕಾಲದಲ್ಲಿ ಗುಜರಾತ್ನಲ್ಲಿದ್ದದ್ದು ಮೋದಿ BJP, ಮೋದಿ VHP, ಮೋದಿ RSS, ಮೋದಿ HMS, ಮೋದಿ ABP, ಹೀಗೆ ಎಲ್ಲವನ್ನು ನರೇಂದ್ರ ಮೋದಿಯವರು ಮೋದಿಮಯ ಮಾಡಿಬಿಟ್ಟಿದ್ದರು. VHP ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಗುಜರಾತ್ನವರೇ ಆಗಿರುವ ಪ್ರವೀಣ್ ತೊಗಾಡಿಯಾ ಅವರನ್ನು ಗುಜರಾತಿಗೆ ಕಾಲಿಡದಂತೆ ಮಾಡಿದರು. ಕೇಶುಭಾಯ್ ಪಟೇಲ್ ಮೂಲೆ ಗುಂಪಾಗಿ ಹೋಗಿದ್ದರು. ಅರೇನ್ ಪಾಂಡ್ಯ ನಿಗೂಢ ರೀತಿಯಲ್ಲಿ ಹತ್ಯೆಯಾಗಿದ್ದರು. ಮೋದಿಯವರಿಗಿಂತ ಮೊದಲು ಅವರದ್ದೇ ಸಮಕಾಲೀನರಾದ RSS ಪ್ರಚಾರಕ ಸಂಜಯ್ ಜೋಶಿ ಗುಜರಾತಿನ ಜವಾಬ್ದಾರಿ ಹೊತ್ತಿದ್ದರು. ಮೋದಿಯವರು ಮುಖ್ಯಮಂತ್ರಿ ಆದ ನಂತರ ಜೋಶಿಯವರ ಮೇಲೆ ಲೈಂಗಿಕ ಹಗರಣದ CD ಹೊರಗೆ ಬಂತು. ಅವರನ್ನು ಅವಮಾನಕಾರಿಯಾಗಿ ಹೊರದಬ್ಬಲಾಯಿತು. ಕೊನೆಗೆ ಆ CDಯ ಫೇಕ್ ಎಂದು ತನಿಖೆಯಲ್ಲಿ ಗೊತ್ತಾಯಿತು. ಇದರ ಹಿಂದೆ ಇದ್ದ ರೂವಾರಿ ಯಾರೆಂದು ಗೊತ್ತಿದ್ದರೂ RSS ತನ್ನ ಬದ್ಧ ಒಬ್ಬ ಕಾರ್ಯಕರ್ತರ ಬೆಂಬಲಕ್ಕೆ ನಿಲ್ಲದೆ ಬಾಯಿ ಮುಚ್ಚಿಕೊಂಡಿತ್ತು. 2013ರಲ್ಲಿ ನರೇಂದ್ರ ಮೋದಿಯವರನ್ನು BJPಯ ಪ್ರಧಾನಮಂತ್ರಿ ಅಭ್ಯರ್ಥಿ ಎಂದು ಘೋಷಿಸಲಾಯಿತು. ಆ ಕಾಲದಲ್ಲಿ ಅವರನ್ನು ಸಂಪೂರ್ಣವಾಗಿ ಬೆಂಬಲಿಸಿದ ಅದ್ವಾನಿ ಮತ್ತು ಅವರ ಬೆಂಬಲಿಗರು. ಉದಾಹರಣೆಗೆ ಡೆಲ್ಲಿ 4 ಎಂದು ಕರೆಯಲಾಗುತ್ತಿದ್ದ ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್, ಅನಂತಕುಮಾರ್ ಮತ್ತು ವೆಂಕಯ್ಯ ನಾಯ್ಡು. ಇವರಲ್ಲಿ ಜೇಟ್ಲಿ, ಸುಷ್ಮಾ ಮತ್ತು ಅನಂತಕುಮಾರ್ ಸಾವಿಗೀಡಾದರು. ವೆಂಕಯ್ಯ ನಾಯ್ಡು ಅವರನ್ನು ಉಪರಾಷ್ಟ್ರಪತಿ ಮಾಡಿ ರಾಜಕೀಯದಿಂದ ನಿವೃತ್ತಿ ಮಾಡಲಾಯಿತು. ಅದ್ವಾನಿ, ಜೋಶಿಯವರನ್ನು ಅವಮಾನಕರ ರೀತಿಯಲ್ಲಿ ಮಾರ್ಗದರ್ಶಕ ಮಂಡಳಿಗೆ ತಳ್ಳಲಾಯಿತು. ಅರುಣ್ ಶೌರಿ, ಯಶವಂತ್ ಸಿನ್ಹಾ, ಜಸ್ವಂತ್ ಸಿಂಗ್ ಮೊದಲಾದ ವಾಜಪೇಯಿ ಬೆಂಬಲಿಗರನ್ನು ಮೋದಿ ಹತ್ತಿರಕ್ಕೂ ಬಿಟ್ಟುಕೊಡಲಿಲ್ಲ. ಆಗಲೂ ಕೂಡ RSS ಮಾತಾಡಿಲ್ಲ. ಇದರಿಂದಾಗಿ ಇಂದು BJPಯಲ್ಲಿ ಮುಂದಿನ ಪೀಳಿಗೆ ನಾಯಕರೇ ಇಲ್ಲದಂತಾಗಿದೆ. ನರೇಂದ್ರ ಮೋದಿಯವರು ಸೇರಿದಂತೆ ಈಗಿರುವ 60-70ರಲ್ಲಿರುವ ಎಲ್ಲ BJP ನಾಯಕರನ್ನು ಗುರುತಿಸಿ ಬೆಳೆಸಿದ್ದು ಅಟಲ್ ಬಿಹಾರಿ ವಾಜಪೇಯಿ. ಶಿವರಾಜ್ ಸಿಂಗ್ ಚೌಹಾಣ್, ವಸುಂಧರಾ ರಾಜೆ, ಉಮಾ ಭಾರತಿ, BS ಯಡಿಯೂರಪ್ಪ, ಅರ್ಜುನ್ ಮುಂಡಾ, ರಾಜನಾಥ್ ಸಿಂಗ್ ಮೊದಲಾದವರೆಲ್ಲರೂ ವಾಜಪೇಯಿ ಬೆಂಬಲದಿಂದ ಬೆಳೆದವರು. BJP ಇಂದು ಭದ್ರವಾದ ನೆಲೆ ಪಡೆದಿರುವುದು ಕೂಡ ಅವರದ್ದೇ ರಾಜ್ಯಗಳಲ್ಲಿ. ಈ ರಾಜ್ಯಗಳಲ್ಲಿ ಮೋದಿಯವರು ಇವರೆಲ್ಲರನ್ನು ಬಿಡದಂತೆ ಕಾಡಿದ್ದಾರೆ. ಇಂದಿಗೂ ಕೇಂದ್ರ ಸಚಿವರಲ್ಲಿ ಅಮಿತ್ ಶಾ ಮತ್ತು ನಿರ್ಮಲಾ ಸೀತಾರಾಮನ್ ಹೊರತುಪಡಿಸಿದರೆ ಮೂರನೇ ಹೆಸರು ಯಾರ ನೆನಪಿಗೂ ಬರುವುದಿಲ್ಲ. ಇಂಥ ಸಂದರ್ಭದಲ್ಲಿ RSS ಮಾತನಾಡಬೇಕಿತ್ತು, ಮಾತಾಡಿಲ್ಲ. ಕಳೆದ 20 ವರ್ಷಗಳಲ್ಲಿ BJP ಸೈದ್ಧಾಂತಿಕವಾಗಿ ಮತ್ತು ನೈತಿಕವಾಗಿ ದಿನದಿಂದ ದಿನಕ್ಕೆ ಭ್ರಷ್ಟಗೊಳ್ಳುತ್ತಾ ನಡೆದಿದೆ. ಕರ್ನಾಟಕದಲ್ಲಿ ನಡೆದ ಗಣಿ ಲೂಟಿಗಾರರ ಪ್ರವೇಶ ನಂತರದ ಅವಾಂತರಗಳು, ಆಪರೇಷನ್ ಕಮಲ, ರೆಸಾರ್ಟ್ ರಾಜಕಾರಣ ಇವೆಲ್ಲವೂ ನಡೆದಾಗ ಭ್ರಷ್ಟರನ್ನು ಕರೆತಂದು ಅವರನ್ನು ವಾಷಿಂಗ್ ಮೆಷಿನ್ಗೆ ಹಾಕಿ ತೊಳೆದು ಪ್ರಾಮಾಣಿಕತೆಗೆ ಸರ್ಟಿಫಿಕೇಟ್ ಕೊಡುವಾಗಲೂ ಕೂಡ RSS ಬಾಯಿಗೆ ಬೀಗ ಹಾಕ್ಕೊಂಡು ಕೂತಿತ್ತು. ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರ ಇಡೀ ದೇಶವನ್ನು ಅದಾನಿ, ಅಂಬಾನಿ ಅಂತ ಕ್ರೋಣಿ ಬಂಡವಾಳಿಗರಿಗೆ ಒತ್ತೆ ಇಟ್ಟಂತೆ ನಡೆದುಕೊಳ್ಳುತ್ತಿದೆ. ಒಂದು ಕಾಲದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆಯನ್ನು ವಿರೋಧಿಸಿ ಬೀದಿಗಿಳಿಯುತ್ತಿದ್ದ RSSನ ಇನ್ನೊಂದು ಘಟಕವಾಗಿರುವ ಸ್ವದೇಶಿ ಜಾಗರಣ ಮಂಚ ಕೂಡ ಒಂದೇ ಒಂದು ಬಾರಿ ಕೂಡ ಸೊಲ್ಲೆತ್ತಿಲ್ಲ.
ಹಾಗಿದ್ರೆ ಈಗ ಯಾಕೆ RSS ಮಾತನಾಡ್ತಾ ಇದೆ ಅಂತ. ಮೊದಲನೇದಾಗಿ ನರೇಂದ್ರ ಮೋದಿಯವರು ತಮ್ಮ ಕೈ ಮೀರಿ ಹೋಗುತ್ತಿದ್ದಾರೆ ಎನ್ನುವುದು ಕಳೆದ 5 ವರ್ಷಗಳ ಹಿಂದೆಯೇ RSSಗೆ ಗೊತ್ತಾಗಿತ್ತು. ಆದರೆ ಆಗಲೇ ಮೋದಿಯವರು ಉದ್ಯಮ ಮತ್ತು ಮಾಧ್ಯಮ ದೊರೆಗಳ ನೆರವಿನಿಂದ ಡೆಮಿಗಾಡ್ ಆಗಿ ಬೆಳೆದು ಬಿಟ್ಟಿದ್ದರು. ಮುಟ್ಟಿದರೆ ಜೋಕೆ ಎಂದು ಬೆದರಿಸುವಷ್ಟು ಬೆಳೆದು ಬಿಟ್ಟಿದ್ದರು. ತಮ್ಮ ಎಜೆಂಡಾಗಳನ್ನು ಒಂದೊಂದಾಗಿ ಜಾರಿಗೊಳಿಸುತ್ತಿರುವಾಗ ಯಾಕೆ ಅಡ್ಡ ಬರಲಿ ಎಂದು RSS ನಾಯಕರು ಕೂಡ ಗುಂಪಿನಲ್ಲಿ ಗೋವಿಂದ ಹಾಕುತ್ತಾ ಸುಮ್ಮನಾಗಿದ್ದರು. ಆದರೆ ರಾಮ ಮಂದಿರ ಉದ್ಘಾಟನಾ ಸಮಾರಂಭದಲ್ಲಿ RSS, VHP ಸಂತ ಸಮುದಾಯಗಳನ್ನೆಲ್ಲವನ್ನೂ ಪಕ್ಕಕ್ಕೆ ಸರಿಸಿ ತಾನೊಬ್ಬನೇ ಮೆರೆದಾಗ ಮೋದಿಯವರು RSS ತಾಳ್ಮೆಯ ಕಟ್ಟೆ ಒಡೆದು ಹೋಗಿತ್ತು. ಅಲ್ಲಿಂದ ಮೋದಿ ಡೆಮಾಲಿಷನ್ ಆಪರೇಷನ್ ಶುರುವಾಗಿತ್ತು. BJP ಅಧಿಕಾರಕ್ಕೆ ಬರಬೇಕು, ಆದರೆ ಹಿಂದಿನ ಸಂಖ್ಯಾಬಲ ಇರಬಾರದು ಎನ್ನುವುದು ಅದರ ಇರಾದೆಯಾಗಿತ್ತು. ಆದ್ದರಿಂದ ಕಳೆದ ಲೋಕಸಭಾ ಚುನಾವಣೆಯಲ್ಲಿ RSS ಕಾರ್ಯಕರ್ತರು ನಿರೀಕ್ಷಿತ ರೀತಿಯಲ್ಲಿ ಬೀದಿಗಿಳಿದು ಕೆಲಸ ಮಾಡಿಲ್ಲ. RSSನ ಅಸಹಕಾರದ ಚಳುವಳಿಯ ಸುಳಿವು ಮೋದಿ, ಶಾ, ನಡ್ಡಾ ಅವರಿಗೆ ಗೊತ್ತಾಗಿತ್ತು. ಜನಪ್ರಿಯತೆಯ ನಶೆಯೇರಿಸಿಕೊಂಡಿದ್ದ ಈ ತ್ರಿಮೂರ್ತಿಗಳು RSS ಅನ್ನು ಮುಖಾಮುಖಿ ಎದುರಿಸಲು ಸಿದ್ಧವಾಗಿದ್ದರು. ಈ ಸಿದ್ಧತೆಯ ಬಾಣವೇ ಈಗ BJPಗೆ ಬೆಳೆದು ಬಿಟ್ಟಿದೆ. RSS ಅಗತ್ಯ ಇಲ್ಲವೋ ಎನ್ನುವ ಉಡಾಪೆ ಹೇಳಿಕೆ ಬೆನ್ನಲ್ಲಿ RSS ನಾಯಕರು ನಡ್ಡಾ ಮನೆಗೆ ಹೋಗಿದ್ದು, ನಡ್ಡಾ ಅವರು ಅಮಿತ್ ಶಾ ಕಡೆ ಬೆರಳು ಮಾಡಿದ್ದು ಇವತ್ತು ಇತಿಹಾಸ. ಮೋದಿಯವರನ್ನು ಹಣಿಯಲು ಅವಕಾಶಕ್ಕಾಗಿ ಕಾಯುತ್ತಿದ್ದ RSSಗೆ ಚುನಾವಣಾ ಫಲಿತಾಂಶ ವರವಾಗಿ ಬಂದಿದೆ. ಇನ್ನು ನರೇಂದ್ರ ಮೋದಿಯವರ ಯುಗ ಮುಗಿದಿದೆ. ಇನ್ನು ನರೇಂದ್ರ ಮೋದಿಯವರಿಗೆ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವ ಸಾಮರ್ಥ್ಯ ಇಲ್ಲವೇ ವಯಸ್ಸು ಇರುವುದಿಲ್ಲ ಎನ್ನುವುದು RSS ನಾಯಕರಿಗೆ ಖಚಿತವಾಗಿ ಗೊತ್ತಾಗಿದೆ. RSSಗೆ ಇದು ಹೊಸದೇನಲ್ಲ. ವಾಜಪೇಯಿ ಮತ್ತು ಅದ್ವಾನಿ ಅವರನ್ನು RSS ಇದೇ ರೀತಿ ನಡೆಸಿಕೊಂಡಿತ್ತು. ಈಗ ಮೋದಿಯವರನ್ನು ಅದೇ ರೀತಿ ನಡೆಸಿಕೊಳ್ಳಲಿಕ್ಕೆ ಸಿದ್ಧವಾಗಿದೆ. ನರೇಂದ್ರ ಮೋದಿಯವರ ವಿರುದ್ಧ RSS ತಿರುಗಿ ಬೀಳಲು ಇನ್ನೂ ಒಂದು ಕಾರಣವನ್ನು ಕಾಣಬಹುದು. RSSನ ಉನ್ನತ ಪದಾಧಿಕಾರ ಬ್ರಾಹ್ಮಣರಿಗೆ, ಅದರಲ್ಲೂ ಚಿತ್ಪಾವನ ಬ್ರಾಹ್ಮಣರಿಗೆ ಸೀಮಿತವಾಗಿದೆ. ಅದು RSSನಷ್ಟೇ ಅಲ್ಲ, ವಿಶ್ವ ಹಿಂದೂ ಪರಿಷತ್ ವಿಚಾರದಲ್ಲಿಯೂ ಸತ್ಯ. ಅದರ ಕೆಳಗಿನ ಹೊಡಿಬಡಿ ಸಂಸ್ಥೆಗಳಾದ ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ ಮೊದಲಾದ ಸಂಘಟನೆಗಳು ಮಾತ್ರ ಬ್ರಾಹ್ಮಣೇತರ ನಾಯಕರನ್ನು ನೀವು ಕಾಣಬಹುದು. ಆದರೆ ಹಿಂದುಳಿದ ಗಾಣಿಗ ಸಮುದಾಯಕ್ಕೆ ಸೇರಿರುವ ನರೇಂದ್ರ ಮೋದಿಯವರು ಸಂಘ ಪರಿವಾರದಲ್ಲಿ ಉನ್ನತ ಹುದ್ದೆಗೇರಿದ ಮೊದಲ ವ್ಯಕ್ತಿ. ಇದನ್ನು RSSನ ಕರ್ಮಠರು ಇನ್ನೂ ಸಹಿಸಿಕೊಂಡಿಲ್ಲವ ಎನ್ನುವ ಅಭಿಪ್ರಾಯವೂ ಇದೆ. ಇಂತಹ ಆರೋಪ ಅದ್ವಾನಿಯವರ ಕಾಲದಲ್ಲಿಯೂ ಕೇಳಿಬಂದಿತ್ತು. ಸಿಂಧಿ ಸಮುದಾಯಕ್ಕೆ ಸೇರಿರುವ ಅದ್ವಾನಿಯವರು ಸಂಘ ಪರಿವಾರದಲ್ಲಿ ಉಪಪ್ರಧಾನಿ ಹುದ್ದೆಗೇರಿದ ಮೊದಲ ಬ್ರಾಹ್ಮಣೇತರ ವ್ಯಕ್ತಿಯಾಗಿದ್ದರು. ಬಹುಶಃ ಈ ಕಾರಣಕ್ಕಾಗಿ ಕೂಡ ನರೇಂದ್ರ ಮೋದಿಯವರ ವಿರುದ್ಧದ ಈ ಮಾತುಗಳು ಕೇಳಿಬರ್ತಾ ಇದೆ. RSS ಮತ್ತು BJP ನಡುವಿನ ಈ ಮಾತಿನ ಜಗಳವನ್ನು ನೋಡುತ್ತಾ ಬಂದವರಿಗೆ ಈಗಿನ ಈ ಸಂಘರ್ಷ ತಾರ್ಕಿಕ ಅಂತ್ಯಕ್ಕೆ ಹೋಗಬಹುದು ಎನ್ನುವ ನಿರೀಕ್ಷೆ ಖಂಡಿತ ಇರಲಾರದು. ಆಗಾಗ RSS BJP ನಾಯಕರ ತಲೆಗೆ ಮೊದಲು ಕುಟ್ಟುವುದು, ಆಮೇಲೆ ಮರುಗಳಿಗೆಯಲ್ಲಿ ಬೆನ್ನು ತಟ್ಟುವುದು ಈ ಕೆಲಸವನ್ನು ಮಾಡುತ್ತಲೇ ಬಂದಿದೆ. ಆದರೆ ಈ ಬಾರಿಯ ವ್ಯತ್ಯಾಸವೆಂದರೆ RSS ಈಗ ಎದುರು ಹಾಕಿಕೊಂಡಿರುವುದು ವಾಜಪೇಯಿ ಇಲ್ಲವೇ ಅದ್ವಾನಿಯವರನ್ನಲ್ಲ. ಎದುರಾಳಿಯಾಗಿರುವುದು 10 ವರ್ಷಗಳ ಕಾಲ ಅಧಿಕಾರದಲ್ಲಿರುವ ಮತ್ತು ಕಾರ್ಪೊರೇಟ್ ಉದ್ಯಮಿಗಳ ಬಲದಿಂದ ಅಪಾರವಾದ ಸಂಪನ್ಮೂಲವನ್ನು ಇಟ್ಟುಕೊಂಡಿರುವ ಮತ್ತು ತನ್ನದೇ ಭಕ್ತ ಮಂಡಳಿಯನ್ನು ಕಟ್ಟಿಕೊಂಡಿರುವ ನರೇಂದ್ರ ಮೋದಿ. ಈ ಕಾರಣದಿಂದಾಗಿ ಈಗಿನ ಸಂಘರ್ಷ ಕುತೂಹಲ ಹುಟ್ಟಿಸಿದೆ.